ಸೊ ಹಲೋ ತುಂಬ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಸೊ ಸುಮಾರು ದಿನ ಆಗಿತ್ತು ವಿಡಿಯೋ ಮಾಡಿ. ಇವತ್ತು ನಮ್ಮ ಫ್ರೆಂಡ್ಸ್ ಮತ್ತೆ ನಾವು ತಿರುಪತಿಗೆ ಹೊರಟಿದ್ದು. ಸೊ ತುಂಬ ದಿನ ಆಗಿತ್ತು ಅಂತ ವಿಡಿಯೋ ಮಾಡಬೇಕಂತ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಇವಾಗ 5:15 ಟ್ರೈನ್ ಇದೆ ಇಲ್ಲಿಂದ. ಸೊ ನಮ್ಮ ಫ್ರೆಂಡ್ಸ್ನ ತೋರಿಸ್ತೀನಿ ಬನ್ನಿ. So these guys ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. So these guys are my team. So ಯಶಸ್ ಅಂತ ಮದನ್ ಅಂತ. ಸೊ ಇವನೇ ಆರ್ಗನೈಸ್ ಮಾಡೋದು. ಇವರು ಸ್ಮೈಲಿಂಗ್ ಸ್ಟಾರ್ ನಮ್ಮ ಇದು ಅದ್ವೈತ್ ಅಂತ. ಅವರು ನಮ್ಮ ಚಿರಂದ್ವಿಯಲ್ ಇನ್ನೊಬ್ಬ ಇದ್ದಾನೆ. ಸೊ ಹೀಗೇನೆ ನಾನು ನೆಕ್ಸ್ಟ್ ಇದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ. ನೀವು ತಿರುಪತಿಗೆ ಹೋಗ್ಬೇಕಂತಂದ್ರೆ ದಿನ ಸಾಯಂಕಾಲ 5:15 ಮೈಸೂರು ಜಂಕ್ಷನ್ ಇಂದ ಟ್ರೈನ್ ಇರುತ್ತೆ. ಇದು ಬೆಳಗ್ಗೆ 4:45 ಅಷ್ಟೊತ್ತಿಗೆ ತಿರುಪತಿಯ ರೈಲ್ವೆ ಸ್ಟೇಷನ್ಗೆ ಹೋಗಿ ತಲುಪುತ್ತೆ. ನೀವು ಇಲ್ಲಿಂದ ತಿರುಪತಿಗೆ ಟ್ರಾವೆಲ್ ಮಾಡಬೇಕು ಅಂದರೆ ದಯವಿಟ್ಟು ಸ್ಲೀಪರ್ ಕ್ಲಾಸ್ನೇ ಚೂಸ್ ಮಾಡಿ. ಯಾಕಂದರೆ ನಾರ್ಮಲ್ ಕ್ಲಾಸಲ್ಲಿ ತುಂಬ ಕಷ್ಟ ಇರುತ್ತೆ. ಸ್ಲೀಪರ್ ಕ್ಲಾಸು ಒಬ್ರಿಗೆ ಮೈಸೂರಿಂದ 410 ರೂಪಾಯಿ. ತಿರುಪತಿಯಲ್ಲಿ ದೇವ್ರನ್ನ ದರ್ಶನ ಪಡೆಯೋದು ಅಷ್ಟು ಸುಲಭ ಅಲ್ಲ. ಸೊ ನಮ್ಮ ಹುಡುಗರು 3 ತಿಂಗಳಿಂದನೇ 300 ರೂಪಾಯಿ ಕೊಟ್ಟು ಒಂದು ಸ್ಪೆಷಲ್ ದರ್ಶನ ಟಿಕೆಟ್ನ ಬುಕ್ ಮಾಡಿರ್ತಾರೆ. ಫ್ರೆಂಡ್ಸ್, ನಾನು ಇಂಟ್ರೊಡ್ಯೂಸ್ ಮಾಡಿಲ್ಲ, ನಾನೇ ಸೆಲ್ಫ್ ಇಂಟ್ರೊಡಕ್ಷನ್ ತಗೋತಾ ಇದ್ದೀನಿ. ನನ್ನ ಹೆಸರು ಕೌಶಿಕ್ ಅಂತ. ಆ್ಯಂಡ್ ಇನ್ನೊಬ್ಬ ಇದ್ದಾನೆ ಒಳ್ಳೆ ಹುಡುಗ HS ಅಂತ, ಹೇಮಂತ್ HS. ಇವ್ನು ಯಾವನ ಸೆಡೆ ನನ್ನ ಮಗ ನೋಡಿ ಅವನದೇ. ನೋಡಿ ಫ್ರೆಂಡ್ಸ್, ಆ ಮೂಲೆಯಲ್ಲಿ ಕೂತ್ಕೊಂಡು ಫ್ರೂಟಿನ ಹೆಂಗ್ ಕುಡಿತಾವನೆ. ಆನೆ ಮೇಲೆ ಹತ್ಬಿಟ್ಟಿದೆ. ಇಲ್ಲಿ ಕೆಳಗಡೆ ಆನೆ ಮೇಲೆ ಹತ್ಬಿಟ್ಟಿದೆ. ಇಲ್ಲಿ ಕೆಳಗಡೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ ಎಲ್ಲ ಇವನಂತೂ ನೋಡಿ ನೋಡಿ ಇಲ್ಲಿ 3 ಜನ ಅವ್ರೆ, 4 ಜನ ಅವ್ರೆ. ಇಲ್ಲಿ ಇರ್ಬೇಕಾಗಿತ್ತು, ಬಟ್ ಇಲ್ಲೆಲ್ಲ ವಾಶ್ರೂಮ್ಗೆ ಹೋಗೋಣ ಅಷ್ಟೇ. ನೋಡಿ ನಮ್ಮ ಚಿರಾಗು ಬಿಂದು ಬಂದಿರಂತ ಬೇಜಾರಾಗೋನೆ. ಮದಾನ್ ರ್ಯಾಷಸ್ ಅದೇ ಬೆಟ್ಟ. ಇನ್ನೇನು ಬಂತು, ಸೊ ಇಳಿಯೋಕ್ಕೆ ಕಾಯ್ಕೊಂಡು ನಿಂತಿದ್ದೀವಿ ನೋಡಿ. ನೋಡಿ ಅಲ್ಲಿ ಅವನು ನಿಮ್ಮ ಬ್ಲಾಗರು. ಇವಾಗ ಇಳಿಯೋದಷ್ಟೇ ನಮ್ಮ ಕೆಲಸ. ನೋಡಿ ಎಲ್ಲ ಬೆಳಿಗ್ಗೆ ಎದ್ದು ಇನ್ನು ಮಗದಲ್ಲಿರ ಏನಿಲ್ಲ, ಹಂಗೆ ಇದ್ದೀವಿ ಫ್ರೆಂಡ್ಸ್. ಇವಾಗ ಇಳಿದಿದ್ದೀವಿ ನಾವು. ನೋಡಿ ಇಲ್ಲಿ ಎಲ್ಲ ಬರ್ತಾವ್ರೆ ಲೈನಲ್ಲಿ. ಇಲ್ಲಿ ನಿಮ್ಮ ಬ್ಲಾಗರ್ ಇಲ್ಲಂತೂ ಫುಲ್ ಜನ. ನಾಳೆ ದೀಪಾವಳಿ ಅಂತ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ. ನಮ್ಮ ಕತೆ ಏನಾಯ್ತದೇನೋ ಗೊತ್ತಿಲ್ಲ. 3 ತಿಂಗಳ, ಬಟ್ ನಮ್ಮನ್ನ ಒಂದು ಕಾನ್ಫಿಡೆನ್ಸ್ ಏನಂದ್ರೆ 3 ತಿಂಗಳಿಂದಾನೇ ಟಿಕೆಟ್ ಬುಕ್ ಮಾಡಿದ್ವಿ ದರ್ಶನಕ್ಕೆ. ಸೊ ಬೇಗ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇಲ್ಲಿ ಯಾರಿಗೂ ಯಾವ ಲ್ಯಾಂಗ್ವೇಜ್ ಬರಲ್ಲ. ನಮ್ಮ ಗೈಡು ಮದನ್ ಒಬ್ಬನೇ ಮಾತಾಡೋನು. ತೆಲುಗು ಒಂದೇ ಗೊತ್ತು, ಅದು ಒಂದು ವರ್ಡು ಹೇಳೋ ಬಾ ಅಂತ. ಸೊ ನೀವು ಕಾಮೆಂಟ್ ಮಾಡಿ ತೆಲುಗುಲಿ ಬಾ ಅನ್ನಕ್ಕೆ ಏನಂತಾರೆ ಅಂತ. ಕುಯ್ ಅನ್ಸಿದ್ರೆ ನಮ್ಮ ಕೋಟೆ ಕರೆಗೆ ಗೊತ್ತಿಲ್ಲ, ಹೋಗೋದು ಗೊತ್ತು. ಕೋಡ
ಹಿಂದೆ ಬಂದು ಆರ ನೋಡಿತಾವನೆ. ನಾನು ಇಲ್ಲಿ ಬಂದು ಮುಂದೆ ನೋಡಿದ್ನಾ, ಸೊ ಇಲ್ಲಿ ಮುಂದೆ ಬರ್ಬೇಕಾರೆ ಇಲ್ಲೊಂದು ಕ್ವಾಟ್ಲೆ ಆಯಿತು. ಇಲ್ಲಿ ಯಾರೋ ಒಬ್ರು ತೀರೋಗಿದ್ರು ಸರಿನಾ. ಇಲ್ಲಿ ನೋಡಿ ಯಾರ ಥರ ಕಾಣ್ತಾವನೆ ಇವನು ಅಂತ. ನಮ್ಮ ರೇಣುಕಾ ಸ್ವಾಮಿ ಥರ ಕಾಣ್ತಾ ಇಲ್ವಾ? ಖುಷಿ, ರಸ್ತೆ ಪ್ರಯಾಣ ಹೇಗಿತ್ತು? ಸರಿ, ಟ್ರೈನ್ ಪ್ರಯಾಣ ಸುಗಮವಾಗಿತ್ತು. ಅರೆ ಇಲ್ಲಿ ಒಬ್ಬ ಟಿಕೆಟ್ ತಗೊಂಡಿರುತ್ತೆ, ನಮ್ಗೆ ಫುಲ್ ಸೈಕಲ್ ಇದೆ. ಗಾಡಿ ಬಿತ್ಕೋಯ್ತಾನೆ. ಮುಂದೆ ಕೇಳಲ್ಲ. ಸೊ ರೇಣುಕಾ ಸ್ವಾಮಿ ಅವ್ರು ಮುಂದೆನೆ ನಿಂತಿದ್ದಾನೆ. ಕೌಶಿ ಸ್ವಾಮಿ ಆಗಕ್ಕೆ ಫಸ್ಟ್ ಒಂದು ಲೋಟ ಬಿಸಿನೀರು ಕುಡಿಬೇಕು, ರೊಟ್ಟಿ ಸ್ಟ್ರೆಸ್ ಮಾಡಬೇಕು. ನಾವು ಒಳ್ಳೆಯವ್ರನ್ನ ಕರ್ಕೊಂಡ್ ಬಂದಿದ್ದೀವಿ. ನಾವು ಒಳ್ಳೆ ಸೈಕಿರಕ್ಕೆ ಇಲ್ಲಿ ಬಂದ ನೋಡಿ, ಸ್ಪೆಕ್ಸ್ ಹಾಕ ಬತ್ತ ನೋಡಿ. ಇಲ್ಲಿ ಇವನೇ ಲೇಟ್ ಐತೈತೆ. ದಯವಿಟ್ಟು ಯಾರನ್ನಾರು ಗೊತ್ತಿರೋರು ಕರ್ಕ ಬನ್ನಿ. ಇಲ್ಲಿ ಅವರು ವಜೆಗೆ ರೆಡಿ ಆಯ್ತವ್ರೆ ಇಲ್ಲಿ. ಇಲ್ಲ ಒಂದ್ ನಿಮಿಷ ಅನ್ನೋದು ಇದ್ರಲ್ಲಿ, ಅದು ಮಲಯಾಳಿಲಿ ಇಲ್ಲಿ ಬಸ್ಸಲ್ಲಿ ಟಿಕೆಟ್ ಕೊಡಲ್ವಂತೆ. ಸೊ ಫಸ್ಟ್ ನಾವೇ ಟಿಕೆಟ್ ತಗೊಂಡು ಆಮೇಲೆ ಬಸ್ ಹತ್ಬೇಕಂತೆ. ಇವನ್ಗೆ ಆಧಾರ್ ಕಾರ್ಡ್ ಫ್ರೀ. ನಾನಿಲ್ಲಿ ಇದನ್ನ ಫ್ಯಾಮಿಲಿ ಇದಕ್ಕೆ ಆಗ್ತಾ ಇದ್ದೀನಿ. ಸೊ ನಮ್ದು ನಾನೇ, ಇಬ್ರು ಹುಡುಗರು. ಈಗ ಟಿಕೆಟ್ ತಗೊಳಕ್ ಹೋಯ್ತವನೆ. ತಗೊಂಡ ಮೇಲೆ ಒಂದು 2-3 ಸತಿ ಇದ್ರಲ್ಲ, 3-4 ಸತಿ ಎಕ್ಸ್ಪೀರಿಯನ್ಸ್ ಇದ್ದು ಬಂದಿದ್ರೆ ಮಾತ್ರ ಬನ್ನಿ. ಯಾರಿಗೂ ಬರಲ್ಲ, ಅಷ್ಟು ಬರಲ್ಲ. ಫಸ್ಟ್ ಟೈಮ್ ನಾನು ಬಂದಿರೋದು. ಬಟ್ ಇವರೆಲ್ಲ ಗೊತ್ತು ಅಂತ ಬಂದ್ರು. ಇಲ್ಲಿ ನೋಡಿದ್ರೆ ಇಲ್ಲೇ ಕೇಳ್ಬೇಕು, ಹಿಂಗೆ ಅಂತ ಆಡ್ತವ್ರೆ. ಏನು ಮಾಡೋಕ್ಕಾಗಲ್ಲ. ಇವ್ನ ನಂಬ್ಕೊಂಡು ಬಂದೆ ನಾನು. ನನ್ನ ಕೈ ಕೊಟ್ಟ ನೋಡಿ, ಎಲ್ಲ ವಾಪಸ್ ಹೋಗ್ತಾರೆ. ಮಕ್ಕಳು ಪುನಃ ವಾಪಸ್ ಬರ್ತಾರೆ. ಏನ್ರಲ್ಲ ನಿಮ್ ಕತೆ? ಮಧ್ಯಾಹ್ನ ಏನ್ಲ ಮಧ್ಯಾಹ್ನ ಲೇ? ಏನ್ ಮಧ್ಯಾಹ್ನ? ಮಧ್ಯಾಹ್ನ ಟಿಕೆಟ್ ಸಿಗೋದು. ಹಾಂ, ಮಧ್ಯಾಹ್ನ ಸಿಕ್ಕಿದ್ರೆ ನಾಳೆ ಮಧ್ಯಾಹ್ನ ದರ್ಶನ ಆಗೋದು. ಅದು ನಾನು ಅದೇ ಹೇಳ್ತಿಲ್ವಾ, ನಾನು ನಮಗೆ ಏನು ಗೊತ್ತಿಲ್ಲ ಅಂತ ಮದನ್ನ ಮಾಡ್ಕೊಂಡ್ರೆ ಮದನೇ ಮ್ಯಾಪಲ್ಲಿ ಲೊಕೇಶನ್ ಆಗ್ತಾವನೆ. ನನ್ಗೆ ಅವಾಗಲೇ ಇಲ್ಲ ಇವತ್ತು ಅವನು 70 ಹೇಳ್ದ, ಮದನ್ನು ಪರ್ ರೇಟ್ 70 ಅಂತವನೇ. ಯಾವನು ಗೊತ್ತಾಗಿಲ್ಲ ಕಣಿರು. ಕ್ಯಾಮ್ರಾ ಯು ಟೆಲ್ಲಿಂಗ್ ಒದ್ದಣ್ಣ ಅನ್ಬಿಟ್ಟು ನಡೀರು. ರಂಡಿ ಮೇಲಕ್ಕೆ ಹೋಗ್ಬೇಕಂದ್ರೆ 120 ಅಂತೆ. ಇವಾಗ ಏನು ಫ್ರೆಶ್ ಅಪ್ ಆಗದ ಇಲ್ಲಾಂದ್ರೆ ಏನು ಕತೆ? ಎಲ್ಲ ಮೇಲೆ ಹೋಗಿ ಫುಲ್ ಟಾಪ್. ನೀನೇನು ಹೇಳ್ತೀಯ ಅದು ಇಲ್ಲಿ ಮಲ್ಕೊಳ್ಳೋಣ ಅಂದ್ರೆ ಇಲ್ಲ. ಎಷ್ಟು ಅವರ್ ಆಗ್ಬೋದಂತೆ? ಎಷ್ಟೊತ್ತಿಗೆ ಹೋದ್ರಿ? ಇದು ಸೋನೆ ಬರ್ತೈತೆ 10ರಿಂದ 12 ಅವರ್ ಅಂತ ಹೇಳವ್ರಲ್ಲ. ಗಾಯ್ಸ್ ಇವ್ರು ಕರ್ಕೊಂಡು ಶೂಟಿಂಗ್ ತೆಗಿಯೋದೆ ಆಗಲ್ಲ. ಆಟೋದವ್ರನ್ನ ಇವ್ರು ನೋಡ್ತಾರೆ, ಇವ್ರನ್ನ ಆಟೋದವ್ರು ನೋಡ್ತಾರೆ. ಇಲ್ಲಿ ಏನಾಯ್ತು ಅಂತಂದ ಗೊತ್ತಾಯ್ತಾ ಇಲ್ಲ. ಹುಡುಗರು ಇಂಟರ್ನ್ಯಾಷನಲ್ ರೇಂಜಲ್ಲಿ ಡಿಸ್ಕಸ್ ಮಾಡ್ತಾವ್ರೆ. ಅಣ್ಣಾಜಿ ನಮ್ಮ ಕರ್ಕೋಕೆ ಫುಲ್ಲು ಮುನ್ಗಾಲಲ್ಲಿ ನಿಂತವ್ರೆ. ಲವ್ ಏನಾರು ಒಂದು ಮಾಡ್ರಲ್ಲ. ಈ ಮಗ ಬರೀ ಮಲ್ಕೊಳ್ಳೋದ್ರಲ್ಲ ಅವನೇ. 4 ಗಂಟೆ ರಾತ್ರಿ ಇನ್ನೇನ್ ಮಾಡ್ಬೇಕು? ನಮಗ್ ಗೊತ್ತಿರಂಗ್ ನಿದ್ದೆ ಒಂದೇ 4 ಗಂಟೆ ರಾತ್ರಿಯಲ್ಲಿ. ಏನೋಪ್ಪ.
ಆ ಕಲರಲ್ಲಿ ಜೀಪ್ ಆಗಲ್ಲಕ್ಕಪ್ಪ. ಬಗ್ಗೆ ಹೋಯ್ತಾನ ಎಷ್ಟೈತಣ್ಣ ಮೆಟ್ಲು? 3,000. 3,000 ಮೇಲೆ ನೀನ್ ಯಾವತ್ತಾನೆ ಇಲ್ಲ ಯಾವತ್ತಾನೆ ಮಾಡಿದ್ಯಾ? ರಘು ಪಗು ತಂದೆ ಬೆಳಗಾನೆ ನಿದ್ದೆ ಮಾಡಿಲ್ಲ, ಒಳಗೆ ಗೂಬೆ ಕೂತಂಗ್ ಕೂತವನೆ. ಖಂಡಿತ ನಡೀತಾನೆ ಕಂಬಿಡುವಂಗ್ರೆ. ರಾತ್ರಿ ನಿದ್ದೆ ನಮ್ಮ ಹುಡುಗರು ಏನೋ ಡಿಸಿಷನ್ ತಗೊಂಡ್ರು ಈಗ. ಇರೋ ಕಣ್ ಕಾಣತ್ತ ಕಣ. ಅದು ಕುದೂರ ಅದಕ್ಕೆ ಏಟ್ ಆಗೋದು. ಹಾಂ ಅವನ್ ಕಳ್ತಾನೆ ರಾಟಿರೋದು. ಏಯ್ ಪರ್ಸನಲ್ ಇವಾಗೆಲ್ಲ ಓಡ್ತಾವ್ರೆ. ಲೇ ಎಲ್ಲಿಗ್ರಲ್ಲ ಒಕ್ಕಣ್ಣ ಒದ್ದಣ್ಣ ಇವನು ಒದಿಸ್ತಾನೆ ನಮ್ಗೆ. ಒದ್ದಣ್ಣ ಒಕ್ಕಣ రండి రండిరా ಅನ್ಕೊಂಡು ವರ್ಷ ತೆಗ್ದವನೆ AC ಲೇ ಹೋಗ್ಬೇಕಂತೆ ಬೆಟ್ಟಕ್ಕೆ. 70 ಲಾಸ್ಟು. ಬಸ್ಗೆ ನೋಡಿ 90 110. ಹಾಂ ಬಸ್ 1 ರೂಪಾಯಿ ಕಮ್ಮಿ ಇಲ್ಲ. ಬಸ್ಸಲ್ಲೇ ಹೋಗೋಣ ಸಾಯ್ತು. ಯಾಕಲಿ ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ನಾರ್ಮಲ್ ಬಸ್ಸೇ ಬರ್ತಿಲ್ಲ. ಅಣ್ಣನೇ ಕರಿತಾವನೆ. ಓನ್ ತಗೋ ನಡ್ರಿ. ಅಣ್ಣ ಅಷ್ಟು ಪ್ರೀತಿಯಿಂದ ಕರಿತಾವನೆ. ಇಲ್ಲ ಕೌಶಿ ಅಣ್ಣ ಪ್ರೀತಿಯಿಂದ ಕರಿತಾನ. ಜಾಸ್ತಿ ಇಲ್ಲ. ಬಸ್ 90 110 ಬಸ್ ಸ್ಟ್ಯಾಂಡ್ ಬಿಡ್ತಾರ. 1 ರೂಪಾಯಿ ಅಡ್ಗಿದೆ. ನಮ್ಗೇನು ಗೊತ್ತಾಯ್ತಾ ಇಲ್ಲ. ಲಡಗಂದಿ ಪಡಗಂದಿ ಅಂತವ್ರೆ. బస్సు బస్ స్టాండ్ డ్రాప్ చేస్తారు తమ్ముడు. ఫస్ట్ టైం వచ్చారు తిరుమలక. కొండపై నుంచి నీకు బస్ స్టాండ్ బస్ స్టాండ్ డ్రాప్ చేసి నడుచుకుంటూ పోవాలా. రూమ్ కొట్టే కార్డు తీసుకోవాలా, రూమ్ తీసుకొని నడుచుకుంటూ పోవాలి. ಸೈಕ್ ಆಗೋದೆ ಗುರು, ಸೈಕ್ ಆಗೋದೆ. ನಕ್ಕನ್ಲೇ ముందు పోతారు బస్సులో. ఎంత పోతారు? 100 రూపాయలు జరిగింది. ಒದ್ದಣ್ಣ ಸೊ ಫೈನಲಿ ಗೈಸ್ ನಮಗೆ ಒಂದು ಜೀಪ್ ಮಾಡಿದ್ದಾರೆ ಬೆಟ್ಟಕ್ಕೆ ಹೋಗಕ್ಕೆ. ನ ಒಪ್ಸಿದ್ದಾರೆ. ನಾವೇನಿಲ್ಲ, ನಾವೆಲ್ಲ ಮಾತಾಡ್ತವ್ರೆ. ಕೂತ್ಕೊಳಕ್ ಒಂದ್ ಸೀಟ್ ಸಿಕ್ಕರೆ ಸಾಕು. ಏನ್ ಜೀಪೇ ಬೇಕು? ಸುಮ್ಮನೆ ಅಲ್ಲೋಡಲ್ಲಿ ಅವ್ನು AC ಅಂತಾನೆ, ಇವನು ಜೀಪು ಅಂತಾನೆ. ಆಪೆ ಗಾಡಿಯಾರು ನಡೆಯುತ್ತೆ ನಮ್ಗೆ. ನಿಂತ್ಕೊತೀವಿ ನಾವು. ಇವ್ನ ಹಗ್ಗ ಕಡೆಗೆ ಎಳ್ಕೋದ್ರು ಹೋಯ್ತು. ನಡೀರಿ ನಡ್ರಿ ಈಗ. ಇವ್ರದೊಂದು ಫ್ಯಾಂಟಸಿ ಕಣ, ಫ್ಯಾಂಟಸಿ ಪೂರೈಸ್ಕೊಳಕ್ ಬಂದವ್ರು ಇವರು. ಜೀಪ್ ಬೇಕು ನೋಡು ಅಣ್ಣ, ಜೀಪೇ ಬೇಕು ಅಂತವನೇ. ಫಸ್ಟ್ AC. ಏಯ್ ಏನೋ ಅಂತವನೆ ನೋಡಿ ಗಾಯ್ಸ್. ಪಾಪ AC ಇವಾಗ ಭಾರಿ ಆಯ್ತು. ರೂಮರ AC ಮಾಡ್ರಪ್ಪ. ಒಂದು ಮಿಂಟಿ ಇಲ್ಲ ಒಂದು ನಿಮಿಷ ಮಗ ನಾನು ಒದ್ದಣ್ಣ ಗಿದ್ದಣ್ಣ ಅಂದ್ರೆ ಒದ್ ಕಳಿಸ್ತಾನೆ ಮಚ್ಚ. ಒದ್ದಣ್ಣ ಹೌದಾ? ಅದು ಒಂದು ಸಿಗಲ್ಲ ನಡೀರು. ಅಲ್ಲಿ ಟಿಕೆಟ್ ಸಿಗಲ್ಲ ಗಾಯ್ಸ್. ಇವರು ನಮ್ಮನ್ನ ಪಾಳು ಮಾಡ್ತಾವ್ರೆ. ಗಾಯ್ಸ್ ಇನ್ನೂ ಒಂದ್ಸಲಿ ಡಿಸ್ಕಷನ್ ಮೇಲೆ ಡಿಸ್ಕಷನ್. ಫೈನಲಿ ಜೀಪ್ ಮಾಡಿದೀವಿ. ಕಲರ್ ಜೀಪು, ಫುಲ್ ಬೆಂಕಿ ಜೀಪು ಎಲ್ಲ ಹತ್ತಿ ಒಳಕ್ಕೆ. ಏಯ್ ಹತ್ತಿ ಒಳಕ್ಕೆ. ಸೊ ನಮ್ಮನ್ನ ದನ ಕೂಡ್ಕೊಂಡು ಹೋಯ್ತಾವ್ರೆ ಈಗ. ಸೊ ಫೈನಲಿ ಬೆಂಕಿ ಜೀಪ್ ಕತ್ತಿದ್ದೀವಿ. ಇವ್ರು ಅದು ಇದು ಮಾತಾಡಿ 120 ರೂಪಾಯಿಗೆ ಒಪ್ಸವ್ರೆ. 420 ಮಕ್ಕಳು 120ಗೆ.
ಅತ್ತ ನಮ್ದು ನಾವು ಸಣ್ಣ ಇದೀವಿ ಎಲ್ರೂ ಬ್ರೋ ಇವನು ಝೀರೋ ಫಿಗರ್. ಇಲ್ಲಿ ಜಾಗ ಇಲ್ಲ 4 ಜನ. ಮದನ್ ಓದ್ತಾ ಅವ್ನು ಸ್ವಲ್ಪ ಜರಗ್ಸಿದ್ರೆ ಎಂಟ ಆಗುತ್ತೆ. ನಮ್ಮ ಗೈಡ್ ಉಳಿಸ್ಕೊಳಕ್ ಜಾಗ ಕೊಡ್ರಪ್ಪ. ನಮ್ಮ ಗೈಡು ಗೂಗಲ್ ಮ್ಯಾಪ್ಸ್ ಹಾಕ್ತವನೆ. ಗೈಡ್ಗೆ ಬಸ್ ಸ್ಟಾಪ್ ಎಲ್ಲ ಐತೆ ಅಂತ ಗೈಡು. ಆಮೇಲೆ ಕರ್ಕೊಳ್ತೀನಿ. ಇವ್ನು ಮಾತಾಡ್ತವನೆ. ಏನ್ ಮಾತಾಡ್ತಾನೆ? ಒದ್ದಣ್ಣ ಇಲ್ಲ ಅಂತ ಸೊ ಅಚೀವ್ಮೆಂಟ್ ಅನ್ಲಾಕ್. ಇಲ್ಲ ಇನ್ನೊಂದು 3 ಯಾವುದು? ರಂಡಿ. ತೆಲುಗು. ತಪ್ಪಿಲ್ಲ. ಮಚ್ಚಿ ಬಾ ಅಂತ. ತಪ್ಪಿಬೇಡಿ. ನಮ್ಮ ಕಡೆ ಹುಡುಗ ಸ್ವಲ್ಪ ಬಳ್ಳು. ಅದೇ ತುಂಬಾ ಟೂ ಇನ್ನೋಸೆಂಟ್. ಜಾಸ್ತಿನೇ ಟೂ ಇನ್ನೋಸೆಂಟ್. ಒಂದೊಂದು ಏರ್ಪೋರ್ಟಲ್ಲೂ ಚೆಕ್ ಮಾಡಲ್ಲ ಅನ್ಕೊಳ್ಳಿ. ಹಿಂಗೆ ಆ ಥರ ಚೆಕಿಂಗ್ ಮಾಡ್ತಾ ಇದ್ದಾರೆ. ವಾಟರ್ ಬಾಟಲ್ ಬಿಸಾಕ್ತಾ ಇದ್ದಾರೆ. ಹೋಗಿ ಗೊತ್ತಾಗುತ್ತೆ. ಅಣ್ಣದಿ ಡಸ್ಟ್ಬಿನ್ಗೆ ಹಾಕಿ ವಿಡಿಯೋ ಮಾಡೋ ಮುಗಿಸ್ಕೋಬೇಕಾಗ್ತದೆ. Z+ ಸೆಕ್ಯೂರಿಟಿ ಚೆಕಿಂಗ್ ಆಯಿತು. ನೆಕ್ಸ್ಟು ಮುಂದೆ ಪುನಃ ನಮ್ಮ ಜೀಪ್ ಕಡೆಗೆ. ಎಲ್ಲ ನಮ್ಮ ಜೀಪು ಸೀಟ್ ಬೆಲ್ಟ್ ಅಂತೆ. ಇರ್ಲೋ ಏಯ್ ಇಲ್ಲಿ ವೇರ್ ಸೀಟ್ ಬೆಲ್ಟ್ ಅಂತ ಹಾಕೋರೆ. ನಮ್ಮ ಗಾಡಿಗಳಲ್ಲಿ ಜೀಪಲ್ಲಿ ಸೀಟ್ ಬೆಲ್ಟ್ ಅನ್ನೋದೇ ಇಲ್ಲ ಅಲ್ಲಿ. ಅದ್ರ ಕಾನ್ಸೆಪ್ಟ್ನೇ ಅವ್ರು ಇನ್ನೂ ಅಡಾಪ್ಟ್ ಮಾಡ್ಕೊಂಡಿಲ್ಲ. ವೆರಿ ಗುಡ್ ಗಾಯ್ಸ್. ನೋಡಿ ಎಲ್ಲಿ ಸೀಟ್ ಬೆಲ್ಟ್ ಎಲ್ಲಿ ಅಂತ ಹುಡುಕಿ ಇದರಲ್ಲಿ ಎಲ್ಲಿಂದ ಅಂತ ಸೀಟ್ ಬೆಲ್ಟ್ ಹಾಕೊಳ್ಳೋದ ನಾವು 10 ಜನ ಕೂತಿದ್ದೀವಿ ಒಂದೇ. ಅದ್ರ ನೋಡಿ ಇಲ್ಲಿ 2 ದೈತ್ಯಾಕಾರದ ದೇಹಗಳು. ಹೌಸಿ ತುಂಬ ಫ್ರಸ್ಟ್ರೇಷನ್ಗೆ ಹೋಗಿದ್ದಾನೆ. ತುಂಬಾನೇ ಫ್ರೆಂಡ್ಸ್ ಆಗ್ತಾ ಇಲ್ಲ ನೋಡಿ ಎಲ್ಲ. ಮದನ್ ನೋಡಿ ಇಲ್ಲಿ ಆಯನ್ರ ಯಾವುದೋ ರೆಡ್ ಲೈಟ್ ಏರಿಯಾಕ್ಕೆ ಬಂದು ಇವನೇ ಮಾಲ್ ಇವನೇ ಇವನು ಫ್ರೆಂಡ್ಸ್. ಇವಾಗ ಸ್ಟಾರ್ಟ್ ಆಯಿತು ಬೆಟ್ಟ ಇದೆ. 2 ಮಾತಿದೆ ನೋಡಿ. ನೋಡಿ ಎಲ್ಲ ಹೋಯ್ತಾ ಇದ್ದೀವಿ. ಸೊ ಬಾರ್ಗೇನ್ ಮಾಡಿ 120ಗೆ ಒಪ್ಸಿ ಬೆಟ್ಟದಲ್ಲಿದ್ದೀವಿ. ಸೊ ಇದು ಸ್ಟ್ರೀಟ್ ವ್ಯೂ ಇದು. ನೋಡಿ ಹಿಂಗೆಲ್ಲ ಸ್ಟಾಲ್ಸ್ ಇಟ್ಟಿರ್ತಾರೆ. ಮಾಡಕ್ಕೆ ಎಷ್ಟು ಜನ ಅವ್ರೆ. ರೂಮ್ ಮಾಡಕ್ಕೆ ಇಲ್ಲಿ ಫ್ರೆಂಡ್ಸ್ ನೋಡಿ ಫೈನಲಿ ರೂಮ್ ಟಿಕೆಟ್ ಸಿಕ್ಕೈತೆ. ಇವನೊಬ್ಬಂಗೆ ಕೊಟ್ಟಿದ್ದು 21 ವರ್ಷ ಆಗಿಲ್ಲ ಅಂತ ಯಾರಿಗೂ ಕೊಡಲಿಲ್ಲ. ನೋಡಿ ವ್ಯೂ ಕ್ರೇಜಿ ಇದೆ. ಸೊ ಗೈಸ್ ನಮ್ಮದು ರೂಮ್ ಅಲಾಟ್ ಮಾಡಲಿಕ್ಕೆ 12 ಗಂಟೆ ಆಗುತ್ತೆ. ಅಂದರೆ ಮಧ್ಯಾಹ್ನ 12 ಗಂಟೆಗೆ ರೂಮ್ ಅಲಾಟ್ ಆಗದೆ 12 ಗಂಟೆ ಆಗುತ್ತೆ. ಸೊ ನಾವು ಊಟ ಮಾಡಲಿಕ್ಕೆ ಅಂದ್ಬಿಟ್ಟು ದೇವಸ್ಥಾನ ಹತ್ರ ಹೋಗ್ತಿದ್ದೀವಿ.
ಇದೇ ಅದರ ರೂಟು. ಸೊ ಬಂದಿಲ್ದಿರೋರಿಗೆ ಇದು ತೋರಿಸ್ತಾ ಇರೋದು. ಬೇಜಾನ್ ಫುಡ್ ಸ್ಟಾಲ್ಗಳು ಇದೆ. ಅಪಾರ್ಟ್ ಫ್ರಮ್ ಈ ದೇವಸ್ಥಾನದ್ದು ಇಲ್ಲೂ ಫುಡ್ ಸ್ಟಾಲ್ಗಳಿದೆ. ತುಂಬ ಒಳ್ಳೊಳ್ಳೆ ನಮ್ಮ ಸ್ಟೈಲ್ ಊಟನೇ ಇಲ್ಲಲ್ಲ ಜಾಸ್ತಿ. ಇಡ್ಲಿ, ವಡೆ, ಸಾಂಬಾರ್. ಹೆಣ್ಮಕ್ಳು ವಿಡಿಯೋ ಮಾಡ್ಕೊತಾರೆ ಅಂತ ಹೊರಗೆ ಹೇಳ್ಬಿಟ್ಟರು. ಎಲ್ಲಿಗ್ರಲ್ಲ ಹಾ ಇಲ್ಲ ನಂಗೇನು ಅಂತಾನೆ ಗೊತ್ತಿಲ್ಲಲ್ಲ ಇದು. ಇಲ್ಲ ಎಲ್ಲಾನು ಗೈಡ್ ಕೂಗವನ್ನ ಮದನ. ಏಯ್ ಅವನಿಗೆ ಫ್ರೀಯಾಗಿ ಹೇಳ್ಬೇಡ, ಇಲ್ಲಿ ಹೇಳು ಜೋರಾಗಿ. ಇಲ್ಲಿ ಜೋರಾಗಿ ಹೇಳು. ಅದೇನದು ಅದೇನು ಹೇಳ. ಅಲ್ಲೇನು ಬೀದಿ ಆಂಜನೇಯ ದೇವಸ್ಥಾನ ಇದಾ? ಅಲ್ಲಿ ಕಾಣಿಸ್ತಿರೋದು ತಿರುಪತಿ ಬಾಲಾಜಿ. ಓಕೆ ಓಕೆನಾ? ಆ ದೇವಸ್ಥಾನ ಕಾಣಿಸ್ತಿರೋದು ಅದು ವೈಕನಸ ರೆಸ್ಟ್ ಹೌಸ್ ಅಂತ. ಎಲ್ಲಿ? ಇದು ಸ್ಟ್ರೈಟ್ ಕಾಂಪ್ಲೆಕ್ಸ್. ಮತ್ತೆ ಅದು ಶ್ರೀಹರಿ ಪುಷ್ಕರಣಿ ಅಂತ. ಅಲ್ಲಿ ಗೊಬ್ಬರ ಚಿಕ್ಕದಾಗ ಕಾಣಿಸ್ತಿದೆ ಪುಷ್ಕರಣಿ, ಅದು ಕೊಳ. ಸೊ ಇಷ್ಟೇನಾ ಗೈಡ್? ಇನ್ನೇನೇನಿದ್ರೆ ಹೇಳಿ. ಸೊ ನಮ್ಮ ಗೈಡ್ ಹೇಳ್ದಂಗೆ ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಗೊತ್ತಾಗದೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ನೀವೇ ಬರಬೇಕು, ಬನ್ನಿ. ನೋಡಿ ನಮ್ಮ ಕೌಶಿ ಹಂಗೆ ಕಳ್ಳಂಗೆ ನೋಡ್ತಾವನೆ. ಇಲ್ಲಿ ಬಂದಿದ ತಕ್ಷಣ ಒಂದು ನಾನೇನು ನೋಟಿಸ್ ಮಾಡಿದೆ ಅಂದರೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಜಾಗನ. ಕ್ಲೀನ್ ಅಂತ ಅಂದ ತಕ್ಷಣ ಎಲ್ಲ ಒಳ್ಳೆಯವರು ಅಂತಲ್ಲ. ಸೊ ರೀಸೆಂಟಾಗಿ ಒಂದು ಕೇಸ್ ಕೂಡ ನೋಡಿರ್ಬೋದು. ಇಲ್ಲಿನ ಅರ್ಚಕರೇ ತುಂಬ ಸ್ಕ್ಯಾಮ್ ಮಾಡಿ ತುಂಬ ಹಣ ಎತ್ತಿರ್ಬೋದು, ಅಥವಾ ಇನ್ನೂ ತುಂಬ ಕೆಲಸಗಳು ನಡೀತಿರ್ತವೆ. ಬಟ್ ಜನಗಳಿಗೆ ಒಂದು ಏನು ಬೇಕಂತಂದರೆ ಕ್ಲೆನ್ಸಿನೆಸ್ಸು, ಅದು ಇಲ್ಲಿ ತುಂಬ ಇದೆ. ಆ್ಯಂಡ್ ಇದು ಸೊ ಹಾಗೆಯೇ ಇನ್ನೂ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ. ನಾನು ನೋಡಿದ್ದೆಲ್ಲ ನಿಮ್ಗೆ ತೋರಿಸ್ತಾ ಇರ್ತೀನಿ. ಇಲ್ಲ ಅದು ಹೇಳ, ಅದು ಊಟ ಬೇಕು ಅನ್ನು. ಸೊ ನೈಟೆಲ್ಲ ಊಟ ಮಾಡ್ದಂತೆ ಪಾಪ ನಮ್ಮ ಹುಡುಗರೆಲ್ಲ ಬೇಸ ತಗೋರೆ. ಊಟ ಅನ್ಕೊಂಡು ಸಾಯ್ದವ್ರೆ. ಸೊ ಊಟದಲ್ಲಿ ಹುಡುಕ್ತಾ ಇದೀವಿ. ಊಟದಲ್ಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. 10 ನಿಮಿಷ. ಆ ಮಕ್ಳಿಗೆಲ್ಲ ಗುಂಡೋಡ್ಸೋರೆ. ಸೊ ನಮ್ಮ ಇಬ್ಬರು ಮಕ್ಳಿಗೂ ಇಲ್ಲಿ ಗುಂಡೋಡ್ಸೋ ಅಂತ ಪ್ರೋಗ್ರಾಮ್ ಇದೆ. ನಿಮ್ಗೆ ಅದನ್ನು ತೋರಿಸ್ತೀನಿ. 3 ಜನ? ಯಾರು 3 ಜನ? ಇಲ್ಲ, HS ಹೊಡಿಸಲ್ವಂತೆ. ಸೊ ಇವರಿಬ್ಬರ ಕೂದಲು ಹೀಗಿರೋದು ಇನ್ನೊಂದು ಎಷ್ಟು ಅವರ್ ಬೇಕಾ? ಇನ್ನೊಂದು 4 ಅವರಲ್ಲಿ ಹೀಗಾಗಿರುತ್ತೆ. ತೋರಿಸ್ತೀನಿ. ಬಂದು ನಾನು ಇಲ್ಲಿ ಗಾಸ್ ಆಗ್ಬಿಟ್ಟಿದೆ. ಅಲ್ಲಿ ನೋಡ್ಬೋದು ರಾಯಲ್ ಫ್ಲೇವರ್ಸ್ ಕ್ಯುಸಿನ್ ಅಂತ. ನಾವೇನು ರಾಯಲ್ ಆಗಿಲ್ಲ. ಆಮೇಲೆ ನೋಡಿದ್ಮೇಲೆ ಸಮಾಧಾನ ಆಯಿತು. ದಿಸ್ ಈಸ್ ಅನ್ನಪ್ರಸಾದ ಕೇಂದ್ರ ಈ ಕಡೆ ಇದೆ ಅಂತ. ಒಳ್ಳೊಳ್ಳೆ ರಾಯಲ್ ಆಗಿರೋ ಹೋಟ್ಲುಗಳು ಇದೆ ಇಲ್ಲಿ. ತುಂಬ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ತುಂಬ ಇದೆ ಗಾಯ್ಸ್ ಇಲ್ಲಿ. ತಿರುಮಲ ಈಸ್ ವಾಟ್ ನಾಟ್ ಯು ಥಿಂಕ್. ಇಟ್ ಈಸ್ ಡಿಫ್ರೆಂಟ್. The Prasadam Hall can accommodate about 4,000 devotees at once. Across 4 massive dining halls spread over 2 floors, each hall seats roughly 1,000 people, and every few minutes, a new group of pilgrims takes their place to enjoy the divine meal. ತಿಂಡಿ ಉಪ್ಪಿಟ್ಟು ಚಟ್ನಿ ಕೊಟ್ಟವ್ರೆ ನೋಡಿ. ಫಸ್ಟ್ ಟೈಮ್ ಹಾಕೋರೆ, ಸೆಕೆಂಡ್ ಟೈಮ್ ಬರ್ತವ್ರೆ, 2 ಟೈಮ್ ಬಡಿಸ್ತಾರೆ ಇಲ್ಲಿ ಎಲ್ಲರಿಗೂ. ಅದೇನೆ ನೋಡಿ, ಎಲ್ಲರಿಗೂ ತಿಂದಾಗೈತೆ ಸ್ವಲ್ಪ ಸ್ವಲ್ಪ. ಈಗ ಎಲ್ಲರದು ಊಟ ಆಯ್ತು. ತಿಂಡಿ ಉಪ್ಪಿಟ್ಟು ಮತ್ತೆ ಚಟ್ನಿ, ಉಪ್ಪಿಟ್ಟು, ಸಾಂಬಾರು ಕೊಟ್ಟಿದ್ರು. ತಿಂಡಿ ಆದ್ಮೇಲೆ ಇವಾಗ ನಾವೆಲ್ಲ ಹೊರಟಿದ್ದೀವಿ ಎಲ್ಲಿಗೆ? ರೂಮ್ಗೆ. ನೋಡಿ, ನಿಮ್ಮ ಲಾಗರ್ನ ಸೈಲೆಂಟ್ ಮಾಡ್ಬಿಟ್ಟಿದ್ದೀವಿ, ವಾಡ್ದ ಮಲಗಿಸಿದ್ದೀವಿ. ಇವಾಗ ಸ್ವಲ್ಪ ಮಳೆ ಬರ್ತಾ ಇದೆ, ಲೈಟಾಗಿ ಡ್ರಿಸ್ಲಿಂಗ್. ಇಲ್ಲಿ ಮೋಡ ಎಲ್ಲ ಮುಚ್ಕೊಬಿಟ್ಟಿದೆ ಬೆಟ್ಟನ.
ಏನಿಲ್ಲ, ಎಲ್ಲ ತಿಂದ್ಬಿಟ್ಟು ಇಳ್ಸಕ್ ಹೋಯ್ತವ್ರೆ ಅಷ್ಟೇ. ರೂಮ್ಸ್ ಬಗ್ಗೆ ಹೇಳಬೇಕು ಅಂದರೆ ಒಳ್ಳೆ ರೂಮ್ಸ್ಗಳು ಕೊಟ್ಟಿದ್ದಾರೆ. ಸೊ ಚೀಪನಲ್ಲ, ಅಫೋರ್ಡಬಲ್ ಪ್ರೈಸ್ಗೆ ಒಳ್ಳೊಳ್ಳೆ ರೂಮ್ಗಳು. ಜಸ್ಟ್ ಈ ರೂಮ್ಗೆ 50 ರೂಪಾಯಿ ಅಂದರೆ ಅಂತೀರ. ವೆರಿ ಗುಡ್ ರೂಮ್ಸ್. ಮಗ ಸ್ನಾನ ಮಾಡ್ತಾನೆ. ಗೀಸರು, ಹಾಟ್ ವಾಟರ್ ಫೆಸಿಲಿಟಿ ಎಲ್ಲ ತುಂಬ ಎಲ್ಲ ಇದೆ. ರೂಮ್ ಅಂತೂ ಒಳ್ಳೆ ಕ್ವಾಟ್ಲೆ ರೂಮ್. ಏಯ್ ನಿನ್ನ ತೆಗ್ದಿಲ್ಲ ಕಣ, ಹೆಚ್ಚೆಷ್ಟು ತೆಗಿತಿದ್ದೀನಿ. ಇದು ವಾಶ್ರೂಮ್ ತೋರಿಸ್ತೀನಿ ನೋಡಿ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಯಾವುದೇ ರೂಮ್ ಆದ್ರೂ ಇದಾದ್ರೂ. ನಾನು ವಾಶ್ರೂಮ್ ಯಾಕೆ ತೋರಿಸ್ಬೇಕಂತಂದರೆ ನನಗೆ ತೋರಿಸ್ಬೇಕಂತಿಲ್ಲ. ಸೊ ಇಲ್ಲಿ ಯಾರೋ 3 HP ಮೋಟ್ರ್ ಕನೆಕ್ಟ್ ಮಾಡ್ಬಿಟ್ಟವ್ರೆ ಅಂತ ಕಾಣುತ್ತೆ. ಇಲ್ಲಿಗೆ ನಮ್ಮ ರೀಕಾಯಿಲ್ ಹೊಡೀತದೆ. ಯಾವನಾರೋ ಫುಲ್ ಪ್ರೆಷರಲ್ಲಿ ಆನ್ ಮಾಡಿ ಕನೆಕ್ಟ್ ಮಾಡಿಬಿಟ್ರೆ ಮಾತ್ರ ಅವ್ನ ಬ್ಯಾಕು ಸ್ಕ್ರ್ಯಾಪೇ. ಅಯ್ಯೋ ಪ್ರೆಷರ್ ಜಾಸ್ತಿ ಗುರು, ಇಲ್ಲಿ ಪ್ರೆಷರ್ ಜಾಸ್ತಿ. ಸೊ ಇದು ರೂಮು. ಮುಡಿಗೆ ಈ ಥರ ಫ್ರೀ ಟೋಕನ್ಸ್ ಕೊಡ್ತಾರೆ. ನಾವು ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋಗ್ತಿರೋದ್ರಿಂದ ಅದರಿಂದ ಅಡ್ವಾಂಟೇಜ್ ಏನಂದರೆ ನಮಗೆ ಒಂದು ಸ್ಪೆಸಿಫಿಕ್ ಟೈಮ್ ಕೊಟ್ಟಿರ್ತಾರೆ. ಸೊ ನಾವು ಆ ಟೈಮ್ಗೆ ಹೋದರೆ ನಮಗೆ ದರ್ಶನದ ಏನು ಟೈಮ್ ಆಗ್ತಿರುತ್ತೆ ಅದು ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಸೊ ನಮಗೆ 10 ಗಂಟೆಗೆ ಟೈಮ್ ಕೊಟ್ಟಿದ್ದರು. ಸೊ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ರೆಡಿಯಾಗಿ ದರ್ಶನಕ್ಕೆ ಹೊರಟಿದ್ದೀವಿ. ಸೊ ಟೈಮ್ ಆಲ್ಮೋಸ್ಟ್ 7 o'clock ಆಗಿದೆ. ದರ್ಶನಕ್ಕೆ ಹೊರಟಿದ್ದೀವಿ. ಇವತ್ತಿನ ಔಟ್ಫಿಟ್ ಚೆನ್ನಾಗಿದೆ, ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಕೌಶಿ ಹೇಳಿದ್ದು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ವಿ ಜಸ್ಟ್ ವೇರ್ ಇಟ್. ಇದೊಂದು ನೋಡ, ರಜನಿಕಾಂತ್ ಮಚ್ಚ. ನೈಟ್ ಟೈಮ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಫ್ರೆಂಡ್ಸ್, ಇವಾಗ ಎಲ್ಲರದ್ದು ಊಟ ಆಯಿತು ನೋಡಿ, ಹೋಗ್ತಾ ಇದ್ದೀರಿ ವಾಪಸ್ಸು ನೋಡಿ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಐ ಹ್ಯಾವ್ ನೆವರ್ ಸೀನ್ ಅ ವೆದರ್ ಲೈಕ್ ದಿಸ್. ನಾನು ಬಂದಿರೋದೇ 2 ಸಲ, ಬಟ್ ಈ ಥರ ವೆದರ್ ನಾನು ನೋಡೇ ಇರಲಿಲ್ಲ. ಯಾಕಂದರೆ ಫುಲ್ಲು ಮೋಡ, ಲೈಟಿಂಗ್ಸು, ಬೆಂಕಿ. ವರಸ್ವಾಮಿ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ ನೋಡಿ. ಕ್ಯೂನ ಒಳ್ಳೆ ಜನ. ಆಮೇಲೆ ಫ್ರೆಂಡ್ಸ್, ಅದು ಇದು ಮುಡಿದು ಹೇಳೋದು ಮರ್ತದೆ. ಮುಡಿದು ಏನು ಅಂತಂದರೆ ಅಲ್ಲಿ ಮುಡಿಗೆ ದುಡ್ಡೇನಿಲ್ಲ, ಫ್ರೀ ಟಿಕೆಟ್ ಕೊಡ್ತಾರೆ, ಮುಡಿ ಮಾಡಿಸ್ಬೋದು. ಬಟ್ ಮುಡಿ ಮಾಡೋರಿಗೆ ದಕ್ಷಿಣೆ ಅಂತ ಕೊಡಬೇಕು. ನಾವು 50 ರೂಪಾಯಿ ಕೊಟ್ವಿ ಇಬ್ಬರಿಂದ. ಮುಡಿದಕ್ಕೆ ಟಿಕೆಟ್ ಅವರೇ ಕೊಡ್ತಾರೆ ಫ್ರೀಯಾಗಿ. ಅರ್ಧ ಬ್ಲೇಡು ಕೊಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಮಾಡೋಣ, ನೀವೇ ನೋಡ್ಕೊಳ್ಳಿ ನೋಡಿ ಇಲ್ಲಿ. ಆಮೇಲೆ ಇದು ವರಸ್ವಾಮಿ ದೇವಸ್ಥಾನ. ಈ ಕ್ಯೂ ಅಲ್ಲಿ ನಿಂತ್ಕೊಂಡು ಮಾಡ್ತಾಯಿದ್ವಿ, ಮರ್ತೋಗಿತ್ತು, ಅದೊಂದು ಹೇಳ್ಬೇಕಿತ್ತು. ಎಲ್ಲರೂ ಈಗಿನ ಕಾಲ ವಾಡಿಕೆ ಫಸ್ಟು ಇಲ್ಲಿಗೆ ಬಂದು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಸೊ ಅದಕ್ಕೆ ನಾವು ಫಸ್ಟ್ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇವನು ಈಗ ಹಾಕ್ಸ್ಕೊಂಡು ಒಂದು 10 ನಿಮಿಷ ಆಗಿಲ್ಲ, ಅವೆಲ್ಲ ಅಂಟಿಸ್ಕೊಬಿಟ್ಟು ಅಂತ ಕುಂಕುಮನ. ಇಷ್ಟೇ. ನೆಕ್ಸ್ಟು ಆ ದೇವಸ್ಥಾನಕ್ಕೆ ಕ್ಯೂ ನಿಂತೀವಿ. ಸಾರಿ, ವ್ಲಾಗ್ ಮಾಡ್ತೀನಿ.
ದರ್ಶನಕ್ಕೆ ಅಂತ ನಿಂತ ಮೇಲೆ ನಮಗೆ ಯಾವುದೇ ಥರವಾದ ಫೋನ್ಗಳನ್ನ ಯೂಸ್ ಮಾಡ್ಲಿಕ್ಕೆ ಬಿಡಲ್ಲ. ಸೊ ಅಲ್ಲಿ ಯಾವುದೋ ಫುಟೇಜಸ್ನ ನಾವು ಅನ್ಫಾರ್ಚುನೇಟ್ಲಿ ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ. ಗೈಸ್ ಈಗ ಎಲ್ಲ ಬಂದ್ಬಿಟ್ಟು ಲಾಸ್ಟಲ್ಲಿ ಲಾಡೋ ತೊಗೊಳಕ್ಕೆ ಬಂದಿದ್ದೀವಿ. ಈ ಲಾಡೋ ಈ ಥರ ಇರುತ್ತೆ, ಲೈನಲ್ಲಿ ನಿಂತ್ಕೊಂಡು ಬರಬೇಕು, ಇಲ್ಲಿ ಹೋಗ್ಬೇಕು, ನಿಮ್ಮ ಟಿಕೆಟ್ ತೋರಿಸ್ತೀರಾ, ಅಲ್ಲಿ ತೋರಿಸಿದ್ನಲ್ಲ ಆ ಲೈನಲ್ಲಿ ನಿಮ್ಮದು ಟಿಕೆಟು ಕೊಟ್ಬಿಟ್ಟು ಒಂದು ಲಾಡು ಫ್ರೀಯಾಗಿ ಕೊಡ್ತಾರೆ. ಅದಾದಮೇಲೆ ಎಕ್ಸ್ಟ್ರಾ ಎಷ್ಟು ಲಾಡು ಬೇಕು ಅಂತ ಕೇಳ್ತಾರೆ. ಒಂದು ಲಾಡುಗೆ 50 ರೂಪಾಯಿ. ಆಮೇಲೆ 300 ರೂಪಾಯಿ ದರ್ಶನಕ್ಕೆ 10 ಲಾಡು ಅಲ್ವೇನ, 10 ಲಾಡು ಲಿಮಿಟ್ ಇಟ್ಟಿರ್ತಾರೆ. ತೊಗೊಂಡಾಯ್ತು ನೋಡಿಲಿ, ಹಿಂಗೆ ಎಲ್ಲರೂ ತಗೊಂಡ್ವಿ. 10 ಲಾಡುಗಿಂತ ಮೇಲೆ ಬೇಕು ಅಂತಂದರೆ ನೀವು ಬೇರೆಯವ್ರ ಹತ್ರ ಅಪ್ರೋಚ್ ಮಾಡಬೇಕಾಗುತ್ತೆ, ನಮಗೆ ಒಂಚೂರು ತಗೊಡಿ ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನೇನು ಒಂದು ಲಾಡು 50 ರೂಪಾಯಿ. ಗೈಸ್ ಇಲ್ಲಿಗೆ ನಮ್ಮ ಬ್ಲಾಗ್ ಮುಗೀತು. ಸೊ ಮೀಟ್ ಯು ಇನ್ ನೆಕ್ಸ್ಟ್